ಮಹಾಂತೇಶ್ ಕಲ್ಬಾವಿ, ಪುರುಷರತ್ನೆ ಶ್ರೀ ಧನುವಿ ಕಂಬಾಗಿ. ಸುರಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಅನ್ಯರ ಮಗಳ ಪುಣ್ಯಗಳೆಂಬನೇ ರಾಮನಾಥ. ಜೀವ ಸಾಹಿತ್ಯವನ್ನ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿ ಪ್ರಣವವಾಗಿ ಸಂಬಂಧವಾಗಿ ತಮ್ಮೆಲ್ಲರೂ ತಿಳಿದ ವಿಷಯ. ಇವತ್ತು ಚಿತ್ರದುರ್ಗ ಡಾಕ್ಟರ್ ಸುಶೀಲ್ ಆಗಮಿಸಿದವರಿಗೆ ಭಕ್ತಿಪೂರ್ವಕ ಸನ್ಮಾನ ಮಾಡ್ತಾ ಅವರಿಗೆ ಆಸ್ವಾದ ಮಾಡುತ್ತಿದ್ದಾರೆ. 100 ವರ್ಷ ಬಾಳಿ ನಿರಂತರವಾಗಿ ಜನಸಾಮಾನ್ಯರೇ ಕಣ್ಣಾಗಿ ಮಾಡತ್ತೇನ್ರಿ ಅಣ್ಣ. ಸರಿ ಅಣ್ಣ, ಸ್ವಲ್ಪ ಒಂದು ಸೆಕೆಂಡ್ ಹಿಂಗೆ ಆಮೇಲೆ ಹಾಕ್ತೀನಿ, ನಂಬರ್ ಕೊಡಿ ಇಲ್ಲ ನಂಗೆ. ಒಳಪಟ್ಟಂತ 5 ಜನ ಆಪರೇಷನ್ ಪಡೆದವರಿಗೆ ಶ್ರೀಗಳಿಂದ ಮತ್ತು ನಮ್ಮ ಆಸ್ಪತ್ರೆಯ ಇಲ್ಲ ಮೇಡಮ್ ಈ ಕಡೆ ಸ್ವಲ್ಪ ಬರ್ರಿ ನೀವು. ಸಮಸ್ಯೆ ಬಂದಿತ್ತು ನಮ್ಗೆ. ಅದಕ್ಕೆ ನಾನು ಹೊಸರಿಗೆ ಸರ್ಕಾರ ಭೇಟಿ ಹಾಕೋರು ನಾನು ಅಪ್ಪ ಹೋದ್ಮೇಲೆ ಚಿಕ್ಕನ್ಕೊಳ್ಳೋದು ಮತ್ತು ಸ್ವಲ್ಪ ಇಸ್ಕೊಂಡ್ ಬರ್ಬೇಕು ಒಮ್ಮೆ. ಬೈಸ್ಕೊಂಡ್ ಮೇಲೆ ಆಮೇಲೆ ಇದಾಗ್ತೈತಿ ಅಂತ ಹುಸೇನ್ ಹೇಳಿದ್ರಿ. ಬೇಡ ಒಂದು ಕ್ಯಾಂಪ್ ಮಾಡೋಣ ಅಂತಲ್ಲಿ, ಅಂದ್ರೆ 1000 ಭೇಟಿ ಆಕೈತಿ, ಅಂದ್ರೆ ಬೈಸ್ಕೊಳ್ಳೋದು ಕಮ್ಮಿ ಆಕೈತಿ, ಅದಕ್ಕೊಂದು ಕ್ಯಾಂಪ್ ಮಾಡೋಣ ಅಂತ ಹೇಳಿ ಸಿದ್ದನಕೊಳದಾಗ ನಾವು ಕ್ಯಾಂಪ್ ಮಾಡ್ಬೇಕು. ಸಿದ್ದನಕೊಳದ ಸಂಬಂಧ ಏನದ 30 ವರ್ಷದ ಸಂಬಂಧ ರೀ. ಸುಭಾಷ್ ಕಾಕಂಡ್ಕಿ ಫ್ಯಾಮಿಲಿ ಮತ್ತು ಸಿದ್ದನಕೊಳದ ಸಂಬಂಧ ಅಂದ್ರೆ 30 ವರ್ಷ ಹೋಗ್ಯಾರ. ನಮ್ಮ ತಂದೆಯವರು ಪ್ರತಿ ವರ್ಷ ಒಣಗಿ ಡಾಕ್ಟ್ರು ನಮ್ಮ ತಂದೆಯವರು ರಾತ್ರಿ 11 ಗಂಟೆಗೆ ಇಲ್ಲಿ ಒಣಗಿ ಡಾಕ್ಟರ್ ಗಾಡಿ ತಗೊಂಡ್ಬರ್ತಿದ್ರು. 11 ಗಂಟೆಗೆ ಹೋಗೋರು 3 ದಿನ ಹಾಡಾಡಿ ಬರ್ತಿದ್ರು. ಹಿಂಗಾಗಿ ನಮಗಂತೂ ಹಾಡಾಡ್ಲಿಕ್ಕೆ ಬರಂಗಿರ್ತೈತಿ. ಇದೊಂದೇ ಸೇವಾ ಮಾಡ್ಲಿಕ್ಕೆ ನಮಗ ಅವಕಾಶ ಐತಿ. ಅದಕ್ಕೆ ಎಲ್ಲಾರ ಆಪರೇಷನ್ ಚಲೋ ಆಗೈತಿ, ಬಹಳ ಚಲೋ ಆಗೈತಿ ಆಪರೇಷನ್. ಆಮೇಲೆ 61 ಈಗ 40 ಮಂದಿದ ಆಗ್ಯದ. ಇವತ್ತಿಗೆ 34 ಮಂದಿ ಇದ್ದೀರಿ. ಎಲ್ಲಾರು ಆಪರೇಷನ್ ಚಲೋ ಆಗೈತಿ. ಆಮೇಲೆ ಇದು ಕ್ಯಾಂಪ್ ಅಲ್ಲ, ಇದು ಕ್ಯಾಂಪ್ ಅನ್ನಂಗಿಲ್ಲ ನಾವು. ಇದು ಅಜ್ಜಾರ ಪ್ರೇರಣೆಯಿಂದ ನಮ್ಮ ದವಾಖಾನಿ ಒಳಗ ಯಾರು ರೊಕ್ಕ ಕೊಟ್ಟು 10,000 ರೂಪಾಯಿ ಕೊಟ್ಟು ಆಪರೇಷನ್ ಮಾಡ್ಸ್ಕೊಂಡು ಹೋಗ್ತಾರ, ಆ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾವು ಆಪರೇಷನ್ ಮಾಡಿವಿ. ನಿಮ್ಗೆ ಇದು ಕ್ಯಾಂಪ್ ಅಂತ ಕೇಳಬೇಡ್ರಿ. ಇದು ಅಜ್ಜ ಮಾಡಿಸಿದ್ದು ಆಪರೇಷನ್, ಇದು ಕ್ಯಾಂಪ್ ಅಲ್ಲ. ಕ್ಯಾಂಪ್ ಅಂತಂದ್ರೆ ಅದು ಹಂಗ ಕೊಂಡಾಡಿರ್ತೈತೆ. ಅದು ಯಾರು ಮಾಡ್ತಾರೆ, ಯಾರು ಬಿಡ್ತಾರ, ಏನು ಅಂತ ಇದು ಲೆಕ್ಕ ಇರಂಗಿಲ್ಲ. ಇದು ಹಂಗಲ್ಲ. ಇದು ನೀವು ನೋಡಿರ್ಬೋದು, ಇದು ನಿಮ್ಗ ಅನುಭವ ಆಗೈತಿ. ನಿಮ್ಗೆ 8 ಸಲ ಕೈ ತೊಳೆದಾರ, 8 ಸಲ ಕಾಲು ತೊಳೆದಾರ, ಇಲ್ಲಿ ಎಂತ ಪಟ್ಟಿ ಹಾಕ್ಯಾರ. ಇದು ಏನೈತಿ, ಇದು ಪ್ರೈವೇಟ್ ಹಾಸ್ಪಿಟಲ್. ಇದು ಯಾಕ ಅಂತಂದ್ರೆ ನಮ್ಮ ತಂದೆಯವ್ರು ಹೇಳ್ತಿದ್ರು, ವರ್ಷ ಪೂರ್ತಿ ರೊಕ್ಕಕ್ಕೆ ಮಾಡಿದ್ರೆ ವರ್ಷದಾಗ ಒಂದು 15 ದಿವಸ ಬಡವರ ಸಂಬಂಧ ಮಾಡ್ಬೇಕು ಅಂತಂತ ಹೇಳಿ ಆ ಉದ್ದೇಶಕ್ಕೂ ನಾವು ಮಾಡ್ತಾ ಇದ್ವಿ. ಇದ್ರೊಳಗೆ ಏನೂ ನಮ್ದೇನು ಸ್ವಾರ್ಥ ಇಲ್ಲ. ಅಜ್ಜಾರಂತವ್ರು ಆಶೀರ್ವಾದ ಮಾಡ್ತಾರಂತೆ, ಆ ಆಶೀರ್ವಾದದಿಂದ ಎಲ್ಲ ನಡೆದೈತಿ. ನಾಳೆ ಬಂದ್ರೆ ನಾನು ಫ್ರೀ ಮಾಡಂಗಿಲ್ಲ, ಫ್ರೀ ಮಾಡಂಗೇ ಇಲ್ಲ.
ಒಂದಿಷ್ಟು ಶಕ್ತಿಗಳಿರ್ತಾವ, ಆ ಶಕ್ತಿಗಳಿಂದ ಬಂತಂದ್ರೆ ಮಾತ್ರ ಅದು ಫ್ರೀ ಆಗ್ತದೆ, ಅದು ಶಕ್ತಿ ಆಚಾರ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.